ಬುರುಡೆ ಕೊಟ್ಟಂಥವ್ರು ಯಾರು? ಬುರುಡಿಯ ಬಗ್ಗೆ ವಿಪರೀತವಾದಂಥ ಟರ್ನ್ಗಳು ಸಿಗ್ತಾ ಇವೆ, ಟ್ವಿಸ್ಟ್ಗಳು ಸಿಗ್ತಾ ಇವೆ. ಅಷ್ಟೇ ಅಲ್ಲ, ಹಲವಾರು ಸುದ್ದಿಗಳು ಕೂಡ ಹೊರಗಡೆ ಬರ್ತಾ ಇವೆ. ನೋಡಿ, SIT ಬಂದು ಬೆಂಗಳೂರಲ್ಲಿ ಮಾಡ್ತಲ್ಲ ಸ್ಥಳ ಮಹಾಜರಿನ ರಿಸಲ್ಟ್ ಏನಪ್ಪ ಅಂತಂದರೆ ಇದೇನೇನೆ. ಬುರುಡೆನ ಯಾರಿಗೆ ಕೊಟ್ಟರು, ಎಲ್ಲಿಂದ ತಂದರು? ಬುರುಡೆ ತಂದಿದ್ದು ಸೇಲಂನಿಂದನ, ಮಂಡ್ಯದಿಂದಲನ, ಅಥವಾ ಈ ತಮಿಳ್ನಾಡು ಮೂಲದಿಂದಲ, ಅಥವಾ ಇಲ್ಲೇ ಏನಾದರೂ ಸಿಗ್ತಾ ಬುರುಡೆಯ ಮೂಲವನ್ನು ಕೆದಕಿದಾಗ ಕೆಲವೊಂದು ವಿಚಿತ್ರವಾದಂಥ ಸಂಗತಿಗಳು ಹೊರಗಡೆ ಬಂದವು. ಯಾರು ಕೊಟ್ಟರು ಬುರುಡೆ? ಇವನೇ ಹೇಳೋ ಪ್ರಕಾರ ಬುರುಡೆ ಕೊಟ್ಟಿದ್ದೇ ಜಯಂತಂತೆ. ಅವನೇ ಹೇಳ್ತಾನೆ, ಬುರುಡೆ ಚಿನ್ನಯ್ಯನೇ ಇದಕ್ಕೊಂದು ಟ್ವಿಸ್ಟ್ ಕೊಟ್ಟಿದ್ದಾನೆ, ನನಗೆ ಬುರುಡೆ ಕೊಟ್ಟವನೇ ಜಯಂತ್. ಏನು ಹೇಳ್ತೀರಿ ಇದಕ್ಕೆ? ಜಯಂತ್ ಮನೆಯಲ್ಲೇ ನನಗೆ ಬುರುಡೆ ಮೂಳೆ ಅದನ್ನೆಲ್ಲ ಕೊಟ್ಟಂಥವ್ರು ಅವರೇನೇ. ಅವ್ರ ಮನೆಯಲ್ಲೇ ನಾನು ಫಸ್ಟ್ ಟೈಮ್ ಬುರುಡೆ ನೋಡಿದೆ. ಈಗ ಹಾಗಾದರೆ ಈ ಬುರುಡೆ ಯಾವ ಬುರುಡೆಗೆ ಬಂದು ನಿಲ್ಲುತ್ತೆ? ವೆರಿ ಇಂಪಾರ್ಟೆಂಟ್. ಜಯಂತ್ ಕುತ್ತಿಗೆಗೆ ಸುತ್ತ ಹಾಕೊಳ್ಳುವಂಥ ಎಲ್ಲ ಸಾಧ್ಯತೆಗಳು ಕೂಡ ನಿಚ್ಚಳವಾಗಿ ಕಾಣ್ತಾ ಇವೆ. ನಾನು ನೋಡಿದ್ದೇ ಮೊದಲು ಈ ಬುರುಡೆ ನೋಡಿದ್ದೇನೆ ನಾನು ಜಯಂತ್ ಮನೆಯಲ್ಲಿ. ಜಯಂತ್ ಮನೆಯಲ್ಲೇ ಕೊಟ್ಟರು. ನಾನು ಎಲ್ಲಿಂದಲೂ ತಂದಿಲ್ಲ, ಮಂಡ್ಯದಿಂದಲೂ ತಂದಿಲ್ಲ, ಸೇಲಮಿಂದಲೂ ತಂದಿಲ್ಲ. ಟ್ರಾವೆಲ್ ಹಿಸ್ಟ್ರಿ ಸಮೇತ ಎಲ್ಲವನ್ನು ಕೂಡ ಹೇಳ್ದ. ತಮಿಳ್ನಾಡಲ್ಲಿದ್ದೆ, ಒಂದೆರಡು ಜನ ಕರೆಸ್ಕೊಂಡ್ರು, ತಮಿಳ್ನಾಡಿನಿಂದ ನೇರವಾಗಿ ಬಂದವನು ಸ್ಯಾಟಲೈಟ್ ಬಸ್ ನಿಲ್ದಾಣಕ್ಕೆ ಬಂದೆ. ಅಲ್ಲಿಂದ ಸೀದಾ ಬಾಗಲಗುಂಟೆ ಹೋದೆ. ಬಸ್ ಸ್ಟ್ಯಾಂಡಿಂದ ಬಾಗಲಗುಂಟೆಯಲ್ಲಿದೆ ಜಯಂತ್ ನಿವಾಸ, ಅಲ್ಲಿ ಹೋದೆ. 3 ದಿನ ನಾನು ಅಲ್ಲೇ ಉಳ್ಕೊಂಡಿದ್ದೆ. ಅವರನ್ನೇ ಮನೆಯ ಮೇಲೆ, ಟೆರೇಸ್ ಮೇಲೆ ಇದ್ದಂಥ ಬುರುಡೆ ಕೊಟ್ಟರು. ನಾವು ಇದೇ ಟೆರೇಸ್ ಮೇಲೆ ಕೂತ್ಕೊಂಡು ಬಹಳಷ್ಟು ಸಂದರ್ಭಗಳಲ್ಲಿ ಮೀಟಿಂಗ್ ಮಾಡಿದ್ದೀವಿ. ಇದೇ ಸಂದರ್ಭದಲ್ಲೇ ಬುರುಡೆ ಕೊಟ್ಟರು ಅಂತ ಚೆನ್ನಯ್ಯ ಹೇಳಿರೋದು. ಚಿನ್ನಯ್ಯ ಇಡೀ ಪ್ರಕರಣಕ್ಕೊಂದು ಹೊಸ ಟ್ವಿಸ್ಟನ್ನು ಕೊಟ್ಟಿದ್ದಾನೆ. ಈಗ ಮೊನ್ನೆ ಜಯಂತ್ ಮಾತಾಡಿದಂಥ ಮಾತುಗಳನ್ನು ಕೇಳಿದ್ವಿ. ನಾನು ದೊಡ್ಡ ತಪ್ಪು ಮಾಡಿದ್ದೇನೋ ಅಂದರೆ ಅವ್ನಿಗೆ ಆಶ್ಚರ್ಯ ಕೊಟ್ಟಿದ್ದು ಅನ್ನುವಂಥ ಮಾತನ್ನು ಜಯಂತ್ ಹೇಳಿದ್ರು. ನೋಡಿ, ಯಾರಿಗೂ ಈ ಪರಿ ಕುತ್ತಿಗೆಗೆ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಗೊತ್ತಿದ್ರೆ ಇನ್ನಷ್ಟು ಪ್ಲಾನಾಗಿ ಮಾಡ್ತಿದ್ರು ಏನೋ ಗೊತ್ತಿಲ್ಲ. ಯಾರಿಗೂ ಗೊತ್ತಾಗಲಿಲ್ಲ. ಇದು ಇದ್ದಕ್ಕಿದ್ದಂಗೆ ಸರ್ಕಾರ SIT ಇದು ಮಾಡಿಬಿಡುತ್ತೆ, ಘೋಷಣೆ ಮಾಡಿಬಿಡುತ್ತೆ, SIT ಸ್ಥಾಪನೆ ಮಾಡುತ್ತೆ, SIT ತನಿಖೆ ಶುರು ಮಾಡುತ್ತೆ, ಹಿಂಗೆ ತಕ್ಕಂಬರುತ್ತೆ, ಇವ್ರು ಹೇಳೋ ಕಡೆಗೆಲ್ಲ ಹಿಂಗೆ ಅಗಿಯುತ್ತೆ.